ನಮಸ್ಕಾರ ವೀಕ್ಷಕರೇ, ಜನತಾ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ ಚಪ್ಪರಿಕೆ. ಕಾವೇರಿ ಕದನ ಮತ್ತೆ ಶುರು. ಹೌದು, ಕಾವೇರಿ ನೀರಿನ ವಿಚಾರ ಮತ್ತೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಚರ್ಚೆಗೆ ಈಗ ಕಾರಣವಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ಮತ್ತೆ ಆದೇಶವನ್ನ ನೀಡಲಾಗಿದ್ದು, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ಕರ್ನಾಟಕವು ಪ್ರತಿದಿನ 9,000 ಕ್ಯೂಸೆಕ್ ನೀರಿನ ಹರಿವನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಖಚಿತಪಡಿಸಬೇಕು ಎನ್ನುವುದನ್ನ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನ ಮಾಡಿದೆ. ಇನ್ನು ನೀರಿನ ಹರಿವನ್ನ ಕರ್ನಾಟಕ ತಮಿಳುನಾಡು ಗಡಿಯ ಬಿಳಿಗುಂಟ್ಲು ಭಾಗದಲ್ಲಿ ನಿರಂತರವಾಗಿ ಕಾಯ್ದುಕೊಳ್ಳಬೇಕಾಗಿದ್ದು, ಈ 15 ದಿನಗಳ ಅವಧಿಯಲ್ಲಿ ತಮಿಳುನಾಡಿಗೆ ಅಂದಾಜು 11.66 TMC ನೀರು ದೊರೆಯುವ ನಿರೀಕ್ಷೆ ಕೂಡ ಈಗ ಇದೆ. ಈ ವಿಚಾರವಾಗಿ ಎರಡು ರಾಜ್ಯಗಳು ತಮ್ಮ ತಮ್ಮ ವಾದಗಳನ್ನ ಮಂಡಿಸ್ತಾ ಇದ್ರೆ, ಕರ್ನಾಟಕದ ಪರವಾಗಿ ನೀರಿನ ಪ್ರಮಾಣವನ್ನ 6,000 ಕ್ಯೂಸೆಕ್ಗೆ ಇಳಿಸುವಂತೆ ಮನವಿ ಮಾಡಲಾಗಿತ್ತು. ಮತ್ತೊಂದೆಡೆ ತಮಿಳುನಾಡು ಹೆಚ್ಚಿನ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡುವಂತೆ ಬೇಡಿಕೆಯನ್ನ ಕೂಡ ಇಟ್ಟಿತ್ತು. ಆದ್ರೆ ಅಂತಿಮವಾಗಿ ಪ್ರಾಧಿಕಾರವು 9,000 ಕ್ಯೂಸೆಕ್ ನೀರಿನ ಹರಿವಿನ ಆದೇಶವನ್ನ ಮುಂದುವರಿಸ್ತಾ ಇದೆ. ಇದಕ್ಕೂ ಮೊದಲು ಆಗಸ್ಟ್ 12ರಿಂದ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಇದೀಗ ಹೊಸ ಆದೇಶದಲ್ಲಿ ಆ ಪ್ರಮಾಣ 9,000 ಕ್ಯೂಸೆಕ್ ಆಗಿದೆ. ಕಾವೇರಿ ಎಂದರೆ ಕೇವಲ ನೀರಲ್ಲ, ಕರ್ನಾಟಕದ ರೈತರು ಕುಡಿಯುವ ನೀರು ಮತ್ತು ಜನಜೀವನದ ಪ್ರಶ್ನೆ ಅಲ್ವೇ. ಹೀಗಾಗಿ ಈ ಹೊಸ ಆದೇಶ ಕರ್ನಾಟಕದಲ್ಲಿ ಯಾವ ರೀತಿಯ ರಾಜಕೀಯ ಮತ್ತು ಸಾರ್ವಜನಿಕ ಪ್ರತಿಕ್ರಿಯೆಗೆ ಕಾರಣವಾಗ್ತದೆ. ಈ ಕಾವೇರಿ ನೀರಿನ ಹಂಚಿಕೆ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆಯಲಿದೆ, ಕರ್ನಾಟಕದ ಮುಂದಿನ ನಡೆ ಏನಿರ್ಬೋದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಂತಹ ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.